Good morning, students. Today we have discussed about the youth movements in youth unrest in India, session number 10. 10 ಸೆಷನ್ನಲ್ಲಿ ಮಂಡನೆಯಲ್ಲಿ ನೋಡೋದಾದರೆ ಯೂತ್ ಮೂಮೆಂಟ್ಸ್ ಬಗ್ಗೆ ನಾವೇನು ನೋಡ್ತಾ ಇದ್ವಿ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಟು ಅಂಡರ್ಸ್ಟ್ಯಾಂಡಿಂಗ್ ದಿ ಯೂತ್ ಮೂಮೆಂಟ್ಸ್. ಸೆಷನ್ ಔಟ್ಕಮ್ಸಲ್ಲಿ ದ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿ ಯೂತ್ ಮೂಮೆಂಟ್. ಇದರಲ್ಲಿ ನಾವು ಮೇಜರ್ ಆಗಿ ನಾವು ಹಿಂದೆ ಎಲ್ಲ ತರಗತಿಗಳಲ್ಲೂ ನೋಡ್ತಾ ಇದ್ದೀವಿ, ಎಲ್ಲ ಸೆಷನ್ಗಳಲ್ಲೂ ನಾವು ಮಂಡನೆ ಮಾಡಿದಂಥ ವಿಷಯಗಳಲ್ಲಿ ಯೂತ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಒಂದು ಸೋಷಿಯಲಾಜಿಕಲ್ ಫ್ಯಾಕ್ಟರ್ಸ್ ಏನಿತ್ತು ಲೀಡಿಂಗ್ ಟು ಯೂತ್ ಆ್ಯಂಡ್ ಸ್ಟೂಡೆಂಟ್ ಮೂಮೆಂಟ್ ಆಸ್ ಫಾಲೋಸ್ ಅಂತಂದೇಳಿ ನಾವು ನೋಡಿದ್ವಿ. ಲಾಸ್ಟ್ 6 ಪಾಯಿಂಟ್ಸ್ ನಾವು ನೋಡಿದ್ವಿ. ಈಗ ಪಾಯಿಂಟ್ ನಂಬರ್ 7 ನಾವು ನೋಡೋದಾಯಿತು ಅಂತ ಹೇಳಿದರೆ ಅಲಿನೇಷನ್ ಅಂತ ಹೇಳಿದರೆ, ಸ್ಟೂಡೆಂಟ್ಸ್ಗೆ ಒಂದು ಸೋಷಿಯಲಾಜಿಕಲ್ ಆಗಿ ನಾವು ನೋಡೋದಾಯಿತು ಅಂತ ಹೇಳಿದರೆ, ಒಂದು ಸೋಷಿಯಲಾಜಿಕಲ್ ವ್ಯೂನಲ್ಲಿ ನಾವು ನೋಡೋದಾದರೆ ಒಂದು ದೃಷ್ಟಿಕೋನ, ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ನಾವು ನೋಡ್ತಕ್ಕಂಥದ್ದಾಯಿತು ಅಂತ ಹೇಳಿದರೆ ಒಂದು ಪರಕೀಯ ಪ್ರಜ್ಞೆ ಭಾವನೆ ಬಂದ್ಬಿಡುತ್ತೆ ಅಂತೇಳಿ. ಕಾರಣ ಅಂತ ಹೇಳಿದರೆ ಸರ್ಕಾರಗಳು, ಸಂಸ್ಥೆಗಳು, ಕೆಲಸ ಕೊಡ್ತಕ್ಕಂಥ ಏನಿದಾವೆ ಏಜೆನ್ಸಿಗಳಿರ್ಬೋದು, ಇವೆಲ್ಲ ಒಂದು ರೀತಿಯಲ್ಲಿ ಯುವಕರನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟಿದೆ ಅಂತಂದೇಳಿ ಅಂತ ಹೇಳಿದರೆ, ಇದು ಮೇಜರ್ ಫ್ಯಾಕ್ಟರ್ಸ್ ಲೀಡಿಂಗ್ ಟು ದಿ ಯೂತ್ ಮೂಮೆಂಟ್ಸ್ ಅಕಾರ್ಡಿಂಗ್ ಟು ಮನ್. ಅವರು ಹೇಳ್ತಾರೆ ಮೆಜಾರಿಟಿ ಇಲ್ಲೆಲ್ಲ ಹೇಗಾಗಿದೆ ಅಂತ ಹೇಳಿದರೆ, ಒಂದು ಆರ್ಗನೈಸ್ಡ್ ಒಂದು ಸೋಷಿಯಲ್ ಸ್ಟ್ರಕ್ಚರಲ್ಲಿ ಆರ್ ನಾಟ್ ಅವೇರ್ ಟು ದೇರ್ ರೋಲ್ ಕನ್ಸಲ್ಟೆನ್ಸಿ ಕಾನ್ಸಿಕ್ವೆನ್ಸಿಟಿ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಅವ್ರಿಗೆ ಈ ಕಾನ್ಸೆಪ್ಟು ಅವ್ರಿಗೆ ಅರ್ಥವಾಗಿದ್ರೂ ಕೂಡ ಏನಾಗಿದೆ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ನಾವು ನೋಡ್ತಾ ಬರ್ತೀವಿ. ಅಂತ ಹೇಳಿದರೆ ಅವರಿಗೆ ಒಂದು ಒಳ್ಳೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಇರ್ಬೋದು, ಒಂದು ಕೌಶಲ್ಯ ತುಂಬುವಂಥದ್ದು ಇರ್ಬೋದು, ಆಮೇಲೆ ಅವ್ರಿಗೊಂದು ಜಾಬ್, ಒಂದು ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥದ್ದು ಇರ್ಬೋದು, ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತಕ್ಕಂಥದ್ದು ಇರ್ಬೋದು. ಇದೆಲ್ಲ ಒಂದು ರೀತಿಯಲ್ಲಿ ಅವ್ರು ಮಾಡದೇ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ ಇಲ್ಲಿ. ಯೂತ್ಸ್ ಅವ್ರ ಪಾತ್ರದ ಬಗ್ಗೆನೇ, ಅವರ ಯೂತ್ಸ್ ಶಕ್ತಿ ಬಗ್ಗೆ, ಯೂತ್ ಸ್ಟ್ರೆಂತ್ ಬಗ್ಗೆ, ಅವ್ರ ಪ್ರಾಮುಖ್ಯತೆ ಬಗ್ಗೆನೇ ಎಲ್ಲೂ ಕೂಡ ಇದು ಒಂದು ಸರಿಯಾದ ರೀತಿಯಲ್ಲಿ ಮಾಡದೇ ಇರತಕ್ಕಂಥ ಒಂದು ಪರಕೀಯ ಪ್ರಜ್ಞೆ ಥರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ನೋಡ್ತಾ ಬರ್ತೀವಿ. ಪ್ರಸ್ತುತವಾದಂಥ ಶಿಕ್ಷಣ ವ್ಯವಸ್ಥೆ ಅಂತಕ್ಕಂಥದ್ದು ಏನಾಗಿದೆ ಈ ಥರದಲ್ಲಿ ಆಗಿಬಿಟ್ಟಿದೆ ಅನ್ನೋಷ್ಟು ಮಟ್ಟಕ್ಕೂ ಕೂಡ ಏನಾಗಿದೆ ಇವತ್ತು ಅನೇಕ ಅಧ್ಯಯನಕಾರರು ಇದನ್ನು ಫಿಲ್ ಮಾಡ್ತಾರೆ. ನೆಕ್ಸ್ಟು use of quick information system like internet and 21st century in the present scenario. Just we have analyzed in the present scenario what is this existing social movements by the youths ಅಂತಕ್ಕಂಥದ್ದು ಏನಾದರೂ ನಾವು ನೋಡ್ತೀವಿ ಅಂತಂದು ಹೇಳಿದರೆ, ಇಲ್ಲಿ ಒಂದು ರೀತಿಯಲ್ಲಿ ಎಲ್ಲ A to Z ಏನಾಗಿದೆ ಇವತ್ತೆಲ್ಲನ ಸೋಷಿಯಲ್ ನೆಟ್ವರ್ಕಿಂಗ್ ಅಂತಕ್ಕಂಥದ್ದು ಅದರ ಮೂಲಕವಾಗಿನೇ ಹೆಚ್ಚು ಅದಕ್ಕೆ ಕೊಡ್ತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಈಗ ಉದಾಹರಣೆ ಇವತ್ತೆಲ್ಲ ನಾವು ಸಪೋರ್ಟ್ ಮಾಡ್ತಕ್ಕಂಥದ್ದು ಏನಾಗಿದೆ ಅಂತಿಲ್ಲ, ಯಾರು ಬಹಿರಂಗವಾಗಿ ಬಂದು ಟ್ರ್ಯಾಕಿಗೆ ಬಂದು ಫೀಲ್ಡಿಗೆ ಬಂದು ಧರಣಿ ಕೂತ್ಕೊಳ್ತಕ್ಕಂಥದ್ದು, ಸ್ಟ್ರೈಕಿಗೆ ಇನ್ವಾಲ್ವ್ ಆಗ್ತಕ್ಕಂಥ ಒಂದು ಪರ್ಸೆಂಟೇಜ್ ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಹ್ಯಾಸ್ ಕಮ್ ಡೌನ್ ಅಂತ ಹೇಳಿದ್ರೆ, ಅದೆಲ್ಲ ಒಂದು ರೀತಿಯಲ್ಲಿ ಕಡಿಮೆ ಆಗ್ತಕ್ಕಂಥ ಅಂಶವನ್ನು ನಾವು ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದು, ಒಂದು ನೇರವಾಗಿ ಚರ್ಚೆ ಅಂದರೆ ಇದು ಬರದೇ ಇರ್ತಕ್ಕಂಥದ್ದು ಇವತ್ತು ಭಾಳ ಕಡಿಮೆ ಆಗಿದೆ. ಈಜಿಪ್ಟಲ್ಲಿ ಒಂದು ಈಜಿಪ್ಟ್ ರೆವಲ್ಯೂಷನ್ನಲ್ಲಿ ಒಂದು ಪ್ರೆಸಿಡೆಂಟಿಗಿನ್ನ ಕೆಳಗಿಳಿಸಿದ್ರು. ಈ ಥರದಲ್ಲೇ ಅದೇ ಥರದಲ್ಲೇ ಆಗುತ್ತೆ ಅಂತಂದೇಳಿ ಏನಾಗಿದೆ ಅಂತ ಹೇಳಿದ್ರೆ ಈಗಲೂ ಆಗ್ತಾ ಇದ್ದಾವೆ. ಏನಾದರೂ ಈಗ ಒಂದು ಗ್ಯಾಂಗ್ ರೇಪ್ ಇರ್ಬೋದು, ಅಥವಾ ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು. ಇವತ್ತೆಲ್ಲ A to Z ಏನಾಗಿದೆ ಅಂತ ಹೇಳಿದ್ರೆ ಇದು ಇಂಟರ್ನೆಟ್ಟು, ಸೋಷಿಯಲ್ ನೆಟ್ವರ್ಕಿಂಗಲ್ಲಿ ಹೆಚ್ಚು ವಿಷಯಗಳು ಇದು ಹರಿದಾಡ್ತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಅದು ಇತ್ತೀಚಿನ ದಿನಗಳಲ್ಲಿ ಇದು ನೇರವಾದಂಥ ಭಾಗವಹಿಸ್ತಕ್ಕಂಥದ್ದು, ಡೈರೆಕ್ಟ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು ಏನಾಗಿದೆ ತುಂಬ ಕಡಿಮೆ ಅಂತಕ್ಕಂಥ ಅಂಶವನ್ನು ಇವತ್ತು ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ಒಂದು ಸೈಕಾಲಜಿಕಲ್ ಆಗಿ ನಾವು ನೋಡೋದಾಯಿತು ಅಂತ ಹೇಳಿದರೆ, ಆ ಸೈಕಾಲಜಿಕಲ್ ಆಗಿ ನಾವು ನೋಡ್ತಕ್ಕಂಥ ಸೈಕಾಲಜಿಕಲ್ ದಿ ಸ್ಟೂಡೆಂಟ್ ಆ್ಯಂಡ್ ಯೂತ್ ಮೂಮೆಂಟಲ್ಲಿ ನೋಡ್ತಾ ಬಿಡ್ತೀವಿ. ಡಿಸೈರ್ ಆಫ್ ದಿ ಪವರ್ ಅಂತ ಹೇಳಿದರೆ, ಈ ಡಿಸೈರ್ ಆಫ್ ದಿ ಪವರ್ ಮ್ಯಾಕ್ಸ್ ವೆಬರ್ ಪವರ್ ಬಗ್ಗೆ ಅವರೇ ಮಾತಾಡ್ತಾರೆ. ಅದೇ ಅಧಿಕಾರ ಅಂತಕ್ಕಂಥದ್ರ ಬಗ್ಗೆನೇ ಅವರು ತುಂಬ ಚೆನ್ನಾಗಿ ಒಂದು
ದೊಡ್ಡ ದೊಡ್ಡ ಥೇರಿಗಳೇ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಅದನ್ನು ನಾವು ಇದು ಉಪಯೋಗಿಸ್ಕೊಂಡು ಏನಾಗಿದೆ ಅಂತ ಹೇಳಿದ್ರೆ ನಾವು ನೋಡ್ತಕ್ಕಂಥದ್ದಾಯ್ತು ಅಂತ ಹೇಳಿದ್ರೆ ಒಂದು ಕಮ್ಯುನಿಕಲ್ ಒಂದು ಆ್ಯಕ್ಷನ್ ಪವರ್ ಒಂದು ಏನು ಬೇಕಾದರೂ ಮಾಡ್ಬೋದು. ಒಂದು ಸೈಕಲಾಜಿಕಲಲ್ಲಿ ನಾವು ನೋಡ್ತೀವಿ. ಏನಾದರೂ ತಗೊಂಡ್ರೆ ಇಂಡಿವಿಜುವಲ್ಲಾಗೆ ಆದ್ಯತೆ ನಾವು ನೋಡ್ತೀವಿ. ಯುವಕರು ಇವತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಹಿರಿಯರು ಇರ್ಬೋದು, ಪೇರೆಂಟ್ ಇರ್ಬೋದು, ಅವ್ರ ಮಾತು ಕೇಳ್ತಕ್ಕಂಥ ತುಂಬ ಕಡಿಮೆ. ಅವ್ರು ಇಂಡಿಪೆಂಡೆಂಟಾಗೆ ಮಾಡ್ಲಿಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ಡಿಸೈರ್ ಆಫ್ ದಿ ಪವರ್, ನಮಗೆ ಪವರ್ ಬೇಕು ಅಂತಕ್ಕಂಥದ್ದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಇದರಿಂದನಾದರೂ ನಾವು ತಪ್ಪಿಸ್ಕೊಳ್ಳೋಣ ಅಂತೇಳಿ. ಪೇರೆಂಟ್ ಏನಾದರೂ ಒಂದು ಬುದ್ಧಿ ಮಾತು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಸರಿಯಾದ ದಾರಿ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಅವ್ರು ಕೇಳೋಕ್ಕೂ ಏನಾಗಿದೆ ಅಂತ ಹೇಳಿದ್ರೆ ದೇ ಆರ್ ನಾಟ್ ರೆಡಿ ಟು ಆಸ್ಕ್. ಅದು ನಾವು ನೋಡ್ತಾ ಬರ್ತೀವಿ. ಆಗ ಈ ಪವರು ಬೇಕು ಅಂತಕ್ಕಂಥದ್ದನ್ನು ಯಾಕೆ ಅಂತ ಹೇಳಿದ್ರೆ ಈ ಪೋಷಕರಿಂದ, ಪೇರೆಂಟ್ಸಿಂದನ ಇದನ್ನು ನಿಯಂತ್ರಣಕ್ಕೆ ಒಳಗಾಗದೇ ಇರತಕ್ಕಂಥದ್ದಕ್ಕೆ ಎಜುಕೇಷನ್ ಕೂಡ ಕಂಪ್ಲೀಟ್ ಮಾಡೋದೇ ಇಲ್ಲ ಇವರು. ಈ ಎಲ್ಲ ಕಾರಣದಿಂದ ಏನಾಗಿದೆ ಅಂತ ಹೇಳಿದ್ರೆ ಇವರೆಲ್ಲನ ದಾರಿ ತಪ್ಪತಕ್ಕಂಥದ್ದು ಅಪವರ್ತಿತ ನಿಯಮಗಳು, ಸಾಮಾಜಿಕ ಅಪವರ್ತಿತ ನಿಯಮಗಳಲ್ಲಿ ಒಂದು ರೌಡಿಸಮ್ ಇರ್ಬೋದು, ಅಥವಾ ಬೇರೆ ಬೇರೆ ಥರದಲ್ಲಿ ಗ್ಯಾಂಗ್ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಗುಂಪನ್ನು ಕಟ್ತಕ್ಕಂಥದ್ದು ಇರ್ಬೋದು. ಇವೆಲ್ಲ ಈ ಥರದಲ್ಲಿ ನಾವು ನೋಡ್ತಾ ಬರ್ತೀವಿ ಅಂತಕ್ಕಂಥ ಅಂಶವನ್ನು ನೋಡ್ತಾ ಬರ್ತೀವಿ. ಹಾಗೆಯೇ ಆ್ಯಂಟಿ ಎಸ್ಟಾಬ್ಲಿಷ್ಡ್ ಫೀಲಿಂಗ್ಸಲ್ಲಿ ನಾವು ನೋಡೋದಾಯಿತು ಅಂತ ಹೇಳಿದರೆ ಇಲ್ಲಿ ಅಸಹಾಯಕತೆ ಹೆಚ್ಚಾಗ್ತಕ್ಕಂಥದ್ದನ್ನು ಈ ಫೀಲಿಂಗ್ ಅಮಾಂಗ್ ದಿ ಸ್ಟೂಡೆಂಟ್ಸ್, ಯೂತ್ಸ್, ಎಜುಕೇಷನಲ್ಲಿ ಇನ್ಸ್ಟಿಟ್ಯೂಷನ್ಸ್ ಏನಿದ್ದಾವೆ, ಸೋಷಿಯಲ್ ಸಿಸ್ಟಮಲ್ಲಿ ಇದರಲ್ಲಿ ಯಾವಾಗಲೂ ಕೂಡ ಅಪಿಯರ್ ಆಥರೈಸೇಷನ್ ಟು ದಿ ಯೂತ್ಸ್, ಸ್ಟೂಡೆಂಟ್ ಪಾಪ್ಯುಲೇಷನ್, awaking to of social and political consequence of the educational youths, a critical reflection about the social and political order too, which they live. ಅಂದರೆ ನಾವು ಏನು ನೋಡ್ತೀವಿ ಇದರಲ್ಲಿ ಭಾಳ ಪ್ರಮುಖವಾಗಿ ಅಂತಂದು ಹೇಳಿದರೆ ಇಲ್ಲಿ ಅಸಹಾಯಕತೆ ಅಂತಕ್ಕಂಥದ್ದು ಹೆಚ್ಚು ನಾವು ಕಾಣ್ತೀವಿ. ಈ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲದೆ ಇರತಕ್ಕಂಥದ್ದು, ತರಬೇತಿ ಇಲ್ಲದೆ ಇರತಕ್ಕಂಥದ್ದು, ನಿರುದ್ಯೋಗ ಸೃಷ್ಟಿ ಆಗ್ತಕ್ಕಂಥದ್ದು, ಇಲ್ಲ ಅಸಹಾಯಕತೆ ಅಂತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥದ್ದು, ನಮ್ಗೆ ಇನ್ನೇನು ಆಗೋದಿಲ್ಲ ಅಂತಕ್ಕಂಥದ್ದು ಒಂದು ಸೈಕಾಲಜಿಕಲ್ ಫೀಲ್ಸ್ ಏನಾಗಿದೆ ಅಂತ ಹೇಳಿದ್ರೆ ಇವರು ಬಂದ್ಬಿಟ್ಟಿರುತ್ತೆ ಅಂತಕ್ಕಂಥ ಅಂಶವನ್ನು ನೋಡ್ತೀವಿ. ಹಾಗೆಯೇ ಈ ನೆಕ್ಸ್ಟ್ ನಾವು ನೋಡೋದಾಯಿತು ಅಂತ ಹೇಳಿದರೆ ಈ ರ್ಯಾಡಿಕಲ್ ಆ್ಯಟಿಟ್ಯೂಡ್ಸಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದರೆ ಒಂದು ಮೂಲಭೂತ ನಡವಳಿಕೆಗಳು ಹೇಗಿದ್ದಾವೆ ಅಂತ ಹೇಳಿದರೆ ಅದು ಹಿರಿಯರಿಗೆ ಗೌರವ ಈಗ ಸಾಮಾನ್ಯವಾಗಿ ಮೂಲಭೂತ ನಡವಳಿಕೆಗಳು ಇವತ್ತು ಯಾವ ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನೋಡೋದಾಯಿತು ಅಂತ ಹೇಳಿದರೆ ಎಲ್ಲೂ ಅದರಲ್ಲಿ ಅದಕ್ಕೆ ಗೌರವ, ಅದಕ್ಕೆ ಅವರಿಗೆ ರೆಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ನಂಬಿಕೆಗಳಿರ್ಬೋದು, ನೈತಿಕತೆ ಇರ್ಬೋದು, ಒಂದು ಸಾಮಾಜಿಕ ಪದ್ಧತಿಗಳಿರ್ಬೋದು, ನಿಯಮಗಳಿರ್ಬೋದು, ಸಂಪ್ರದಾಯಗಳಿರ್ಬೋದು, ಇವೆಲ್ಲವನ್ನು ಕೂಡ ಅವರು ನೆಗ್ಲೆಕ್ಟ್ ಮಾಡ್ತಕ್ಕಂಥ ಅಂಶ ಇಲ್ಲಿ ನಾವು ಹೆಚ್ಚು ನಾವು ಕಾಣ್ತಾ ಬರ್ತೀವಿ ಒಂದು ಸೈಕಾಲಜಿಕಲಲ್ಲಿ. ಹಾಗೆ ಈ ಮೂಲಕವಾಗಿ ನಾವು ಅವ್ರೇನು ಮಾಡ್ತಾರೆ ಅಂತಂದು ಹೇಳಿದರೆ ರೆಸ್ಪೆಕ್ಟ್ ಹಿರಿಯರಿಗೆ ಅವರು ಕೊಡದೇ ಇರತಕ್ಕಂಥದ್ದು, ಪೋಷಕರಿಗೆ ಕೊಡದೇ ಇರತಕ್ಕಂಥದ್ದು, ಆಮೇಲೆ ಅಪವರ್ತಿತ ಕೃತ್ಯಗಳಲ್ಲಿ ತೊಡಗಿಕೊಳ್ತಕ್ಕಂಥದ್ದು, ದುರ್ವರ್ತನೆ, ಕೆಟ್ಟ ವರ್ತನೆಗಳು, ಅಥವಾ ಒಂದು ರೌಡಿಸಮನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಇದೆಲ್ಲ ಏನಾಗಿದೆ ಅಂತ ಹೇಳಿದರೆ ಈ ಮಾರ್ಕ್ಸಿಸ್ಟ್ ಅಪ್ರೋಚಲ್ಲಿ, ಮಾರ್ಕ್ಸಿಸಮಲ್ಲಿ ಕೂಡ ಏನಾಗಿದೆ ಅಂತ ಹೇಳಿದರೆ ಆ ಥರದಲ್ಲಿ ಏನೋ ಥೇರಿ ಆ ಥರದಲ್ಲಿ ಒಂದು ವಿರುದ್ಧವಾಗಿ ಇರ್ತಕ್ಕಂಥದ್ದು, ನ್ಯಾಸಿಸಮ್ ಇರ್ಬೋದು, ಪ್ಯಾಸಿಸಮ್ ಇರ್ಬೋದು. ಇವತ್ತು ಇದೆಲ್ಲ ಇದರಲ್ಲಿ ಈ ಅಂಶಗಳನ್ನು ನಾವು ನೋಡ್ತಾ ಬರ್ತೀವಿ. ಇವತ್ತು ಯೂತ್ ಮೂಮೆಂಟ್ ಇನ್ ಇಂಡಿಯಾ ಟುಡೇ, ಇವತ್ತು ನಾವು ಇದನ್ನೆಲ್ಲ ನೋಡ್ತಾ ಬರ್ತೀವಿ ಅಂತಂದು ಹೇಳಿದರೆ ಎಂಟೈರ್ಲಿ ದ ಮೇಜರ್ ಫೋರ್ಸ್ ಫಾರ್ ದಿ ಸೋಷಿಯಲ್ ಚೇಂಜ್, ಒಂದು ಸಮಾಜ ಬದಲಾವಣೆಗಾಗಿ ಏನಾಗಿದೆ ಅಂತ ಹೇಳಿದರೆ ಯೂತ್ ಮೂಮೆಂಟ್ ಇವತ್ತು ತುಂಬ ಇವುಗಳಲ್ಲಿ ನೋಡ್ಬೋದು. ನವ ಉದಾರೀಕರಣ ಇರ್ಬೋದು, ಓಕೆ, ಜಾಗತೀಕರಣ ಇರ್ಬೋದು. ಭಾಳ ಪ್ರಮುಖವಾದಂಥದ್ದು ಏನಿದೆ ನವ ಉದಾರೀಕರಣಕ್ಕೆ, ನ್ಯೂ ಲಿಬರಲೈಜೇಷನ್ಗೆ ಇರ್ಬೋದು, ಎಂಟೈರ್ ಒಂದು ಆಧುನೀಕರಣ ಇರ್ಬೋದು. ಹಾಗೆಯೇ ಈ ಮಿಡಲ್ ಈಸ್ಟ್ ಇಂಡಿಯಾದಲ್ಲಿ ಇವು ಏನಾಗಿದೆ, ಇಂಡೋನೇಷ್ಯಾದಲ್ಲಿ ಅದಕ್ಕೆ ತಕ್ಕಂತೆ ಬೇರೆ ಬೇರೆ ಏನಾಗಿದೆ ಅಂತೇಳಿದರೆ ಇತ್ತೀಚಿನ ಈ ಪಾಶ್ಚಿಮಾತ್ಯ ಸಂಸ್ಕೃತಿ, ಇದರಲ್ಲಿ ಪೊಲಿಟಿಕಲ್ ಇರ್ಬೋದು, ರಾಜಕೀಯದ ಇರ್ಬೋದು, ಶಿಕ್ಷಣ ಇರ್ಬೋದು, ಒಂದು ಆರ್ಥಿಕತೆ ಅಂತಕ್ಕಂಥದ್ದು ಏನಾಗಿದೆ, ಒಂದು ಇನ್ವಾಲ್ವ್ ಟು ಕಲ್ಚರಲ್, ಇಂಟೆಲೆಕ್ಚುಯಲ್ ಆ್ಯಂಡ್ ಪೊಲಿಟಿಕಲ್ ಶೇಪ್ಸ್ ಇರ್ಬೋದು. ಇದೆಲ್ಲ ಒಂದು ರೀತಿಯಲ್ಲಿ ಭಾಳಷ್ಟು ಬದಲಾವಣೆಗೆ ಈ 21ನೇ ಶತಮಾನಕ್ಕೆ ನಾವು ಹೋಲಿಕೆ ಮಾಡಿಕೊಂಡ್ರೆ ಇವೆಲ್ಲ ಅಂಶಗಳು ಕೂಡ ನಾವು ನೋಡ್ತಾ ಬರ್ತೀವಿ.
ಅಂತಕ್ಕಂಥ ಅಂಶವನ್ನು ಹೇಳ್ತೇನೆ. ಇವತ್ತಿನ ಒಂದು ಇದು ಸೆಷನ್ನನ್ನು ಇವತ್ತು ನಾವು ಮುಗಿಸ್ತಾ ಇದ್ವಿ. ಇದನ್ನು ಹೆಚ್ಚು ಇದಕ್ಕೆ ಇನ್ನೂ ವಿಸ್ತಾರವಾಗಿ ಹೇಳ್ತಕ್ಕಂಥ ಬರಿಬೋದು. ಇದನ್ನು ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಮತ್ತೆ ಕೇಳಿ, ನಾನು ಮತ್ತೆ ಸೆಷನ್ನಲ್ಲಿ ಹೇಳೋಣ. ಥ್ಯಾಂಕ್ ಯು ವೆರಿ ಮಚ್, ಒನ್ ಆ್ಯಂಡ್ ಆಲ್.